ಭದ್ರಾ ಬಲದಂಡೆ ನಾಲೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಅನ್ನೋ ಕಾರಣದಿಂದಾಗಿ ಇವತ್ತು ದಾವಣಗೆರೆ ಬಂದ್ ಮಾಡಬೇಕು ಅಂತ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಬಂದ್ ಮಾಡಲಾಗ್ತಾ ಇದೆ. ಬಿಜೆಪಿ ರೈತ ಮೋರ್ಚಾ, ಜಿಲ್ಲಾ ರೈತ ಒಕ್ಕೂಟ ಇದಕ್ಕೆ ಕರೆ ಕೊಟ್ಟಿದೆ. ದಾವಣಗೆರೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ವಿದ್ಯಾನಗರ ವೃತ್ತದಲ್ಲಿ ಈ ರೀತಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಕೂಡ ದಾವಣಗೆರೆ ಬಂದ್ ಮಾಡೋದಕ್ಕೆ ಕರೆ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆ ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ವಿಠಲ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಬಲದಂಡೆ ನಾಲೆ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾದ ಕಾಮಗಾರಿ ನಡೆದಿದೆ, ಇದರಿಂದ ರೈತರಿಗೆ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ರೈತರು ಹೋರಾಟಗಾರರು ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಯಾವ ರೀತಿಯಲ್ಲಿ ರೈತರಿಗೆ ಇದು ಉಪಯೋಗ ಆಗ್ತಾ ಇಲ್ಲ, ಯಾಕೆ ಇಷ್ಟೊಂದು ಆಕ್ರೋಶ, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಖಂಡಿತ ಏನಂತಂದ್ರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿರುವಂತಹ ಭದ್ರಾ ಜಲಾಶಯದ ಒಂದು ಭಾಗದಲ್ಲಿ ಇರುವಂತಹ ಭದ್ರಾ ಬಲದಂಡ ನಾಲೆ ಏನು ದಾವಣಗೆರೆ ಜಿಲ್ಲೆಯ ಸುಮಾರು 1 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ನೀಡುವಂತಹ ಒಂದು ಕಾಲುವೆ ಆಗಿರುವಂತದ್ದು. ಸೊ ಅದೇ ಕಾಲುವೆಗೆ ಏನು ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಕಾಲುವೆಯನ್ನ ಸೀಳಿ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಭಾಗದ 1600ಕ್ಕೂ ಅಧಿಕ ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಮಾಡ್ತಿರುವಂತದ್ದು. ಆ ಯೋಜನೆ ಕಾಮಗಾರಿ ಈಗಾಗಲೇ ಆರಂಭವಿರುವಂತದ್ದು. ಸೊ ಆ ಕಾಮಗಾರಿಗೆ ಏನು ಈಗಾಗಲೇ ನೀರು ಬರ್ತಿರುವಂತಹ ನಾಲೆಯನ್ನ ಸೀಳಿ ಆ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಕ್ಕೆ ಮುಂದಾಗಿರುವಂತದ್ದು. ಸೊ ಅಲ್ಲಿ ಏನು ಆ ನಾಲೆಯನ್ನ ಸೀಳಿದರೆ ಅಂದ್ರೆ ಈಗಾಗಲೇ ದಾವಣಗೆರೆ ಅಚ್ಚುಕಟ್ಟು ಭದ್ರಾ ನಾಲೆಯ ಅಚ್ಚುಕಟ್ಟು ಭಾಗದ ಪ್ರದೇಶಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಇನ್ನು ಆ ನಾಲೆಯನ್ನ ಸೀಳಿ ಅಲ್ಲಿಂದ 30 ಕ್ಯೂಸೆಕ್ ನೀರನ್ನ ಆ ಹಳ್ಳಿಗಳಿಗೆ ಕೊಟ್ರೆ ಇಲ್ಲಿ ಬರುವಂತ ಭಾಗಕ್ಕೂ ಸಹ ಏನು ನೀರು ಬರೋದಿಲ್ಲ. ಏನೊಂದು ಮೂಲವಾಗಿ ಆ ಅನುಮೋದನೆ ಕೊಡುವ ಸಂದರ್ಭದಲ್ಲಿ ಆ ಜಲಾಶಯದ ಹಿನ್ನೀರಿನಲ್ಲಿ ಜಾಕ್ವೆಲ್ ಮೂಲಕ ಏನು ಅಲ್ಲಿ ಕುಡಿಯುವ ನೀರನ್ನು ಸರಬರಾಜು ಮಾಡಿ ಅಂತ ಏನು ಒಂದು ಅನುಮೋದನೆ ಆಗಿರುವಂತದ್ದು. ಆ ಅನುಮೋದನೆಯನ್ನ ಮೂಲಗೆಸೆದು ಇವರು ನಾಲೆಯನ್ನ ಸೀಳಿ ಅಲ್ಲಿ ಕುಡಿಯುವ ನೀರು ಸರಬರಾಜು ಮಾಡ್ತಾ ಇದ್ದಾರೆ ಅಂತೇಳಿ ಏನು ಆಕ್ರೋಶ ಸಾಕಷ್ಟು ದಾವಣಗೆರೆ ಭಾಗದಲ್ಲಿ ಹೊರಹೊಮ್ಮಿರುವಂತದ್ದು. ಸೊ ಅದೀಗ ಪ್ರತಿಭಟನೆ ಹಂತಕ್ಕೆ ತಿರುಗಿದ್ದು ಮೊನ್ನೆ ಸಹ ನೋಡಬಹುದು ಜಲಾಶಯದ ಭಾಗದಲ್ಲೇನೇನು ಪ್ರತಿಭಟನೆ ಮಾಡಿ ಇನ್ನು ಸಾಕಷ್ಟು ಆಕ್ರೋಶ ಹೊರಹಾಕಿರುವಂತದ್ದು. ಅದಾದ ನಂತರ ಏನು ದಾವಣಗೆರೆಯ ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡಿ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಇವತ್ತು ಅದರ ಮುಂದುವರೆದ ಭಾಗ ಏನು ದಾವಣಗೆರೆಯನ್ನ ಬಂದ್ ಮಾಡಿರುವಂತದ್ದು. ಬೆಳಗ್ಗೆಯಿಂದಾನೆ ದಾವಣಗೆರೆಗೆ ಬಂದ್ ಕರೆಯನ್ನ ಕೊಟ್ಟಿರುವಂತದ್ದು. ಪ್ರತಿಯೊಬ್ಬರಿಗೇನು ದಾವಣಗೆರೆಯ ಜಿಲ್ಲೆ ನಗರದಾದ್ಯಂತ ರೈತ ನಾಯಕರು ಏನು ಈಗ ಬೆಳಗ್ಗೆಯಿಂದ ಸಾಕಷ್ಟು ಮನವಿಗಳನ್ನ ಮಾಡ್ಕೊತಾ ಇದ್ದಾರೆ. ಬಂದ್ಗೆ ತಾವು ಸ್ಪಂದನೆ ಮಾಡಬೇಕು, ಬಂದ್ಗೆ ತಾವು ಬೆಂಬಲ ಕೊಡಬೇಕು, ಬಂದನ್ನ ತಾವೆಲ್ಲ ಅಂಗಡಿ ಮುಕ್ಕಟ್ಟುಗಳನ್ನ ಬಂದ್ ಮಾಡಿ ಅಂತ ಹೇಳಿ ಈಗಾಗಲೇ ಹೇಳ್ತಿರುವಂತದ್ದು. ಅದರ ಜೊತೆಗೆ ಏನು ಕೆಲವೊಂದಷ್ಟು ಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಏನು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು ಪ್ರಮುಖವಾಗಿ. ಭದ್ರಾ ಬಲದಂಡೆ ನಾಲೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಅನ್ನೋ ಕಾರಣದಿಂದಾಗಿ ಇವತ್ತು ದಾವಣಗೆರೆ ಬಂದ್ ಮಾಡಬೇಕು ಅಂತ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಬಂದ್ ಮಾಡಲಾಗ್ತಾ ಇದೆ. ಬಿಜೆಪಿ ರೈತ ಮೋರ್ಚಾ, ಜಿಲ್ಲಾ ರೈತ ಒಕ್ಕೂಟ ಇದಕ್ಕೆ ಕರೆ ಕೊಟ್ಟಿದೆ. ದಾವಣಗೆರೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ವಿದ್ಯಾನಗರ ವೃತ್ತದಲ್ಲಿ ಈ ರೀತಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಕೂಡ ದಾವಣಗೆರೆ ಬಂದ್ ಮಾಡೋದಕ್ಕೆ ಕರೆ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆ ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ವಿಠಲ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಬಲದಂಡೆ ನಾಲೆ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾದ ಕಾಮಗಾರಿ ನಡೆದಿದೆ, ಇದರಿಂದ ರೈತರಿಗೆ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ರೈತರು ಹೋರಾಟಗಾರರು ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಯಾವ ರೀತಿಯಲ್ಲಿ ರೈತರಿಗೆ ಇದು ಉಪಯೋಗ ಆಗ್ತಾ ಇಲ್ಲ, ಯಾಕೆ ಇಷ್ಟೊಂದು ಆಕ್ರೋಶ, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಖಂಡಿತ ಏನಂತಂದ್ರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿರುವಂತಹ ಭದ್ರಾ ಜಲಾಶಯದ ಒಂದು ಭಾಗದಲ್ಲಿ ಇರುವಂತಹ ಭದ್ರಾ ಬಲದಂಡ ನಾಲೆ ಏನು
ದಾವಣಗೆರೆ ಜಿಲ್ಲೆಯ ಸುಮಾರು 1 ಲಕ್ಷಕ್ಕೂ ಅಧಿಕ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ನೀಡುವಂತ ಒಂದು ಕಾಲುವೆ ಆಗಿರುತ್ತದೆ. ಸೊ ಅದೇ ಕಾಲುವೆಗೆ ಏನು ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಕಾಲುವೆಯನ್ನ ಸೀಳಿ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಭಾಗದ 1600ಕ್ಕೂ ಅಧಿಕ ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಮಾಡ್ತಿರುವಂತದ್ದು. ಆ ಯೋಜನೆ ಕಾಮಗಾರಿ ಈಗಾಗಲೇ ಆರಂಭವಿರುವಂತದ್ದು. ಸೊ ಆ ಕಾಮಗಾರಿಗೆ ಏನು ಈಗಾಗಲೇ ನೀರು ಬರ್ತಿರುವಂತಹ ನಾಲೆಯನ್ನ ಸೀಳಿ ಆ ಪ್ರದೇಶಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಕ್ಕೆ ಮುಂದಾಗಿರುವಂತದ್ದು. ಸೊ ಅಲ್ಲಿ ಏನು ಆ ನಾಲೆಯನ್ನ ಸೀಳಿದರೆ ಅಂದ್ರೆ ಈಗಾಗಲೇ ದಾವಣಗೆರೆ ಅಚ್ಚುಕಟ್ಟು ಭಾಗದ ಭದ್ರಾ ನಾಲೆ ಅಚ್ಚುಕಟ್ಟು ಭಾಗದ ಪ್ರದೇಶಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಇನ್ನು ಆ ನಾಲೆಯನ್ನ ಸೀಳಿ ಅಲ್ಲಿಂದ 30 ಕ್ಯೂಸೆಕ್ ನೀರನ್ನ ಆ ಹಳ್ಳಿಗಳಿಗೆ ಕೊಟ್ರೆ ಇಲ್ಲಿ ಬರುವಂತ ಭಾಗಕ್ಕೂ ಸಹ ಏನು ನೀರು ಬರೋದಿಲ್ಲ. ಏನೋದು ಮೂಲವಾಗಿ ಆ ಅನುಮೋದನೆ ಕೊಡುವ ಸಂದರ್ಭದಲ್ಲಿ ಆ ಜಲಾಶಯದ ಹಿನ್ನೀರಿನಲ್ಲಿ ಜಾಕ್ವೆಲ್ ಮೂಲಕ ಏನು ಅಲ್ಲಿ ಕುಡಿಯುವ ನೀರಿನ ಸರಬರಾಜು ಮಾಡಿ ಅಂತ ಏನು ಒಂದು ಅನುಮೋದನೆ ಆಗಿರುವಂತದ್ದು. ಆ ಅನುಮೋದನೆಯನ್ನ ಮೂಲಗೆಸೆದು ಇವರು ನಾಲೆಯನ್ನ ಸೀಳಿ ಅಲ್ಲಿ ಕುಡಿಯುವ ನೀರು ಸರಬರಾಜು ಮಾಡ್ತಾ ಇದ್ದಾರೆ ಅಂತೇಳಿ ಏನು ಆಕ್ರೋಶ ಸಾಕಷ್ಟು ದಾವಣಗೆರೆ ಭಾಗದಲ್ಲಿ ಹೊರಹೊಮ್ಮಿರುವಂತದ್ದು. ಸೊ ಅದೀಗ ಪ್ರತಿಭಟನೆ ಹಂತಕ್ಕೆ ತಿರುಗಿದ್ದು ಮೊನ್ನೆ ಸಹ ನೋಡಬಹುದು ಜಲಾಶಯದ ಭಾಗದಲ್ಲೇನೇನು ಪ್ರತಿಭಟನೆ ಮಾಡಿ ಏನು ಸಾಕಷ್ಟು ಆಕ್ರೋಶ ಹೊರಹಾಕಿರುವಂತದ್ದು. ಅದಾದ ನಂತರ ಏನು ದಾವಣಗೆರೆಯ ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡಿ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಇವತ್ತು ಅದರ ಮುಂದುವರೆದ ಭಾಗ ಏನು ದಾವಣಗೆರೆಯನ್ನ ಬಂದ್ ಮಾಡಿರುವಂತದ್ದು. ಬೆಳಗ್ಗೆಯಿಂದಾನೆ ದಾವಣಗೆರೆಗೆ ಬಂದ್ ಕರೆಯನ್ನ ಕೊಟ್ಟಿರುವಂತದ್ದು. ಪ್ರತಿಯೊಬ್ಬರಿಗೇನು ದಾವಣಗೆರೆಯ ಜಿಲ್ಲೆ ನಗರದಾದ್ಯಂತ ರೈತ ನಾಯಕರು ಏನು ಈಗ ಬೆಳಗ್ಗೆಯಿಂದ ಸಾಕಷ್ಟು ಮನವಿಗಳನ್ನ ಮಾಡ್ಕೋತಾ ಇದ್ದಾರೆ. ಬಂದ್ಗೆ ತಾವು ಸ್ಪಂದನೆ ಮಾಡಬೇಕು, ಬಂದ್ಗೆ ತಾವು ಬೆಂಬಲ ಕೊಡಬೇಕು, ಬಂದನ್ನ ತಾವೆಲ್ಲ ಅಂಗಡಿ ಮುಕ್ಕಟ್ಟುಗಳನ್ನ ಬಂದ್ ಮಾಡಿ ಅಂತ ಹೇಳಿ ಈಗಾಗಲೇ ಹೇಳ್ತಿರುವಂತದ್ದು. ಅದರ ಜೊತೆಗೆ ಏನು ಕೆಲವೊಂದಷ್ಟು ಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಏನು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು ಪ್ರಮುಖವಾಗಿ. ಭದ್ರಾ ಬಲದಂಡೆ ನಾಲೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಅನ್ನೋ ಕಾರಣದಿಂದಾಗಿ ಇವತ್ತು ದಾವಣಗೆರೆ ಬಂದ್ ಮಾಡಬೇಕು ಅಂತ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಬಂದ್ ಮಾಡಲಾಗ್ತಾ ಇದೆ. ಬಿಜೆಪಿ ರೈತ ಮೋರ್ಚಾ, ಜಿಲ್ಲಾ ರೈತ ಒಕ್ಕೂಟ ಇದಕ್ಕೆ ಕರೆ ಕೊಟ್ಟಿದೆ. ದಾವಣಗೆರೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ವಿದ್ಯಾನಗರ ವೃತ್ತದಲ್ಲಿ ಈ ರೀತಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಕೂಡ ದಾವಣಗೆರೆ ಬಂದ್ ಮಾಡೋದಕ್ಕೆ ಕರೆ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆ ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ವಿಠಲ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಬಲದಂಡೆ ನಾಲೆ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾದ ಕಾಮಗಾರಿ ನಡೆದಿದೆ, ಇದರಿಂದ ರೈತರಿಗೆ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ರೈತರು ಹೋರಾಟಗಾರರು ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಯಾವ ರೀತಿಯಲ್ಲಿ ರೈತರಿಗೆ ಇದು ಉಪಯೋಗ ಆಗ್ತಾ ಇಲ್ಲ, ಯಾಕೆ ಇಷ್ಟೊಂದು ಆಕ್ರೋಶ, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಖಂಡಿತ ಏನಂತಂದ್ರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿರುವಂತಹ ಭದ್ರಾ ಜಲಾಶಯದ ಒಂದು ಭಾಗದಲ್ಲಿ ಇರುವಂತಹ ಭದ್ರಾ ಬಲದಂಡ ನಾಲೆ ಏನು ದಾವಣಗೆರೆ ಜಿಲ್ಲೆಯ ಸುಮಾರು 1 ಲಕ್ಷಕ್ಕೂ ಅಧಿಕ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ನೀಡುವಂತ ಒಂದು ಕಾಲುವೆ ಆಗಿರುವಂತದ್ದು. ಸೊ ಅದೇ ಕಾಲುವೆಗೆ ಏನು ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಕಾಲುವೆಯನ್ನ ಸೀಳಿ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಭಾಗದ 1600ಕ್ಕೂ ಅಧಿಕ ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಮಾಡ್ತಿರುವಂತದ್ದು. ಆ ಯೋಜನೆ ಕಾಮಗಾರಿ ಈಗಾಗಲೇ ಆರಂಭವಿರುವಂತದ್ದು. ಸೊ ಆ ಕಾಮಗಾರಿಗೆ ಏನು ಈಗಾಗಲೇ ನೀರು ಬರ್ತಿರುವಂತಹ ನಾಲೆಯನ್ನ ಸೀಳಿ ಆ ಪ್ರದೇಶಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಕ್ಕೆ ಮುಂದಾಗಿರುವಂತದ್ದು. ಸೊ ಅಲ್ಲಿ ಏನು ಆ ನಾಲೆಯನ್ನ ಸೀಳಿದರೆ ಅಂದ್ರೆ ಈಗಾಗಲೇ ದಾವಣಗೆರೆ ಅಚ್ಚುಕಟ್ಟು ಭಾಗ ಭದ್ರಾ ನಾಲೆಯ ಅಚ್ಚುಕಟ್ಟು ಭಾಗದ ಪ್ರದೇಶಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಇನ್ನು ಆ ನಾಲೆಯನ್ನ ಸೀಳಿ ಅಲ್ಲಿಂದ 30 ಕ್ಯೂಸೆಕ್ ನೀರನ್ನ ಆ ಹಳ್ಳಿಗಳಿಗೆ ಕೊಟ್ರೆ ಇಲ್ಲಿ ಬರುವಂತ ಭಾಗಕ್ಕೂ ಸಹ ಏನು ನೀರು ಬರೋದಿಲ್ಲ. ಏನೋದು ಮೂಲವಾಗಿ ಆ ಅನುಮೋದನೆ ಕೊಡುವ ಸಂದರ್ಭದಲ್ಲಿ ಆ ಜಲಾಶಯದ ಹಿನ್ನೀರಿನಲ್ಲಿ ಜಾಕ್ವೆಲ್ ಮೂಲಕ ಏನು ಅಲ್ಲಿ ಕುಡಿಯುವ ನೀರಿನ ಸರಬರಾಜು ಮಾಡಿ ಅಂತ ಏನು ಒಂದು ಅನುಮೋದನೆ ಆಗಿರುವಂತದ್ದು. ಆ ಅನುಮೋದನೆಯನ್ನ ಮೂಲಗೆಸೆದು ಇವರು ನಾಲೆಯನ್ನ ಸೀಳಿ ಅಲ್ಲಿ ಕುಡಿಯುವ ನೀರು ಸರಬರಾಜು ಮಾಡ್ತಾ ಇದ್ದಾರೆ ಅಂತೇಳಿ ಏನು ಆಕ್ರೋಶ ಸಾಕಷ್ಟು ದಾವಣಗೆರೆ ಭಾಗದಲ್ಲಿ ಹೊರಹೊಮ್ಮಿರುವಂತದ್ದು. ಸೊ ಅದೀಗ ಪ್ರತಿಭಟನೆ ಹಂತಕ್ಕೆ ತಿರುಗಿದ್ದು ಮೊನ್ನೆ ಸಹ ನೋಡಬಹುದು ಜಲಾಶಯದ ಭಾಗದಲ್ಲೇನೇನು ಪ್ರತಿಭಟನೆ ಮಾಡಿ ಏನು ಸಾಕಷ್ಟು ಆಕ್ರೋಶ ಹೊರಹಾಕಿರುವಂತದ್ದು. ಅದಾದ ನಂತರ ಏನು ದಾವಣಗೆರೆಯ ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡಿ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಇವತ್ತು ಅದರ ಮುಂದುವರೆದ ಭಾಗ ಏನು ದಾವಣಗೆರೆಯನ್ನ ಬಂದ್ ಮಾಡಿರುವಂತದ್ದು. ಬೆಳಗ್ಗೆಯಿಂದಾನೆ ದಾವಣಗೆರೆಗೆ ಬಂದ್ ಕರೆಯನ್ನ ಕೊಟ್ಟಿರುವಂತದ್ದು. ಪ್ರತಿಯೊಬ್ಬರಿಗೇನು ದಾವಣಗೆರೆಯ ಜಿಲ್ಲೆ ನಗರದಾದ್ಯಂತ
ರೈತ ನಾಯಕರು ಏನು ಈಗ ಬೆಳಗ್ಗೆಯಿಂದ ಸಾಕಷ್ಟು ಮನವಿಗಳನ್ನ ಮಾಡ್ಕೊತಾ ಇದ್ದಾರೆ. ಬಂದ್ಗೆ ತಾವು ಸ್ಪಂದನೆ ಮಾಡಬೇಕು, ಬಂದ್ಗೆ ತಾವು ಬೆಂಬಲ ಕೊಡಬೇಕು, ಬಂದನ್ನ ತಾವೆಲ್ಲ ಅಂಗಡಿ ಮುಕ್ಕಟ್ಟುಗಳನ್ನ ಬಂದ್ ಮಾಡಿ ಅಂತ ಹೇಳಿ ಈಗಾಗಲೇ ಹೇಳ್ತಿರುವಂತದ್ದು. ಅದರ ಜೊತೆಗೆ ಏನು ಕೆಲವೊಂದಷ್ಟು ಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಏನು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು ಪ್ರಮುಖವಾಗಿ